ನಿನ್ನೆ ರಾತ್ರಿ ಶಿವಾಜಿ ಉತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಡಿದಂಥ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಬಂಧಿಸಬೇಕು, ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಹಾಗಾಗಿ ಹಿಂದೂ ಉತ್ಸವಗಳ ಮೇಲೆ ಇಂಥ ನಿರಂತರವಾದ ಘಟನೆಗಳು, ದೌರ್ಜನ್ಯಗಳನ್ನು ಮಾಡುವಂಥ ದೇಶ ವಿರೋಧಿ, ರಾಷ್ಟ್ರ ವಿರೋಧಿ, ಕೋಮು ಘರ್ಷಣೆಗಳನ್ನು ಹುಟ್ಟುಹಾಕುವಂಥ ಆ ಜನರನ್ನು ತಕ್ಷಣ ಬಂಧಿಸುವಂಥ ಕೆಲಸ ಮಾಡಬೇಕು. ಪ್ರತಿಬಂಧನೆ ಮಾಡಿ ಅವರನ್ನು ಗಡೀಪಾರು ಮಾಡುವಂಥ ಕೆಲಸ ಕೂಡ ಮಾಡಬೇಕು. ಮೇಲಿನ ಮೇಲೆ ಹಿಂದೂ ಸಂಘಟನೆಗಳ ಮೇಲೆ ನಡೆಯುವಂಥ ಈ ದೌರ್ಜನ್ಯ, ಅಮಾಯಕ ಯುವಕರ ಮೇಲೆ ನಡೆಯುವಂಥ ಕಾರ್ಯಕ್ರಮಗಳು, ಜೊತೆಗೆ ಲವ್ ಜಿಹಾದ್ ಆಗಿರ್ಬೋದು, ವಿಧಾನಸಭೆಯ ಆವರಣದಲ್ಲಿ ದೇಶ ವಿರೋಧಿ ಘಟನೆ, ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘಟನೆ ಇರ್ಬೋದು, ಅಲ್ಲಲ್ಲಿ ಹಿಂದೂ ಅಮಾಯಕ ಯುವಕರ ಮೇಲೆ ಕೊಲೆ ಸುಲಿಗೆ ಮಾಡುವಂಥ ಘಟನೆಗಳು ಇರ್ಬೋದು. ಈ ಕಾಂಗ್ರೆಸ್ಸಿನ ಸರ್ಕಾರ ಬಂದಾಗಲೊಮ್ಮೆ ಇಂಥ ಮರುಕಳಿಸುವಂಥ ಕೆಲಸಗಳನ್ನು ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲವನ್ನೂ ಸಮಾಜ ಗಮನಿಸ್ತಾ ಇರುವಂಥದ್ದು. ಖಂಡನೀಯವಾದಂಥ ಈ ಕೃತ್ಯಗಳಲ್ಲಿ ಯಾರೇ ಭಾಗಿಯಾಗಲಿ, ಎಂಥ ಶಕ್ತಿಗಳೇ ಇರಲಿ, ಸರ್ಕಾರ, ಪೊಲೀಸರು ಅವರನ್ನು ಬುಕ್ ಮಾಡಿ ಶೀಘ್ರವಾಗಿ ಶಾಂತಿಯನ್ನು ಕಾಪಾಡುವಂಥ ಕೆಲಸ ಮಾಡಬೇಕಾಗಿದೆ. ಬರುವಂಥ ದಿವಸಗಳಲ್ಲಿ ಹಿಂದೂವಿನ ಹೋಳಿ ಹಬ್ಬದ ಉತ್ಸವ ಬಾಗಲಕೋಟೆ ಇಡೀ ವಿಶ್ವದಲ್ಲಿಯೇ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಅದರ ಜೊತೆಗೆ ರಂಜಾನ್ ತಿಂಗಳು ಕೂಡ ನಡೀತಾ ಇದೆ. ಪೊಲೀಸರು ಕಟ್ಟೆಚ್ಚರ ವಹಿಸಬೇಕನ್ನುವಂಥ ಸೂಚನೆ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.